ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇವತ್ತು ಬೆಳಗಿನ ತಿಂಡಿಗೆ ಚೆನ್ನ ಮಸಾಲ ಮತ್ತು ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ರಾತ್ರಿನೇ ನೆನೆಸಿರೋ ಕಾಬೂಲ್ ಕಡಲೆನ ಕುಕ್ಕರ್ಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು 3 ವಿಜಿಲ್ ಅಥವಾ 4 ವಿಜಿಲ್ ಹೊಡೆಸ್ಕೊಬೇಕು. ಈಗ ಇದು ಬೇಯಕ್ಕೆ ಇಟ್ಕೊಂಡು ಇದು ಬೇಯಲಿ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 1 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಳ್ಳುವಾಗ 1 ಟೇಬಲ್ ಸ್ಪೂನ್ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಬೂಲ್ ಕಡಲೆ ಅದನ್ನು ಹಾಕಿ ಈಗ ಅದೇ ಮಿಕ್ಸಿಂಗ್ ಜಾರ್ಗೆ 2 ರಿಂದ 3 ಟೊಮೊಟೊ ಹಾಕ್ಕೊಂಡು ಅದನ್ನು ಪ್ಯೂರಿ ಮಾಡ್ಕೋಬೇಕು. ಈಗ ಬಾಣಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ಪೈಸಸ್ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಜೀರಿಗೆ ಮತ್ತು ಕಸ್ತೂರಿ ಮೇಥಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ 1 ಸಣ್ಣದಾದ ಟೊಮೊಟೊನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಬೇಯುತ್ತೆ. ಈಗ ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡರು, 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಆಗಿತ್ತು. ಖಾರ ಕಮ್ಮಿ ತಿನ್ನಂಗಿದ್ರೆ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈಗ ಟೊಮೊಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಮತ್ತು ಆವಾಗಲೇ ಏನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಆ ಕ್ಲಿಪ್ಪಿಂಗ್ ಮಿಕ್ಸ್ ಆಗೋಗಿದೆ. ಅದೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಬೇಕು. ಇದು ಎಲ್ಲದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಬಿಡಬೇಕು. ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈಗ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗಿದೆ ನೋಡಿ. ಇವಾಗ ನಾವೇನು ಕಾಬೂಲ್ ಕಡಲೆನ 3 ವಿಜಿಲ್ ಹೊಡೆಸಿ ಎತ್ತಿಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನ ಮಸಾಲ ರೆಡಿಯಾಗಿದೆ. ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣ್ತಿದೆ, ಅಷ್ಟೇ ರುಚಿಯಾಗಿತ್ತು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆವಾಗಲೇ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಅದು 1-2 ಅವರ್ ನೆನೆಯಕ್ಕೆ ಬಿಟ್ಟಿದ್ದೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟು ನೆಂದಿತ್ತು. ಈಗ ಪೂರಿ ಹಿಟ್ಟೆಲ್ಲ ಲಟ್ಟಿಸ್ಕೊಂಡು ನಾನು ಒಟ್ಟಿಗೆ ಲಟ್ಟಿಸ್ಕೊಬಿಡ್ತೀನಿ. ಒಟ್ಟಿಗೆ ಇಟ್ಕೊಂಡು ಒಂದೊಂದಾಗೆ ಎಲ್ಲ ಪೂರಿ ಹಾಕೋತೀನಿ. ಪೂರಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಆಗಿತ್ತು. ಪೂರಿಗೆ ಈ ಥರ ಗೊಜ್ಜುಗಳ ಟೈಪ್ ಇದ್ದರೆ ಚೆನ್ನಾಗಿರುತ್ತೆ ಪಲ್ಯದಕ್ಕಿಂತ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ಟೇಸ್ಟ್ ಮಾತ್ರ ಎರಡೂ ತುಂಬ ಚೆನ್ನಾಗಿತ್ತು. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ಹೋಗೇ ಇರಲಿಲ್ಲ. ಸರಿ ಸಂಜೆ ಮೇಲೆ ಹೋಗೋಣ ಅಂತ ಇದ್ವಿ. ಸಂಜೆ ಆಯಿತು. ಇವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಮಹದೇಶ್ವರನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ. ನಾವು ಮನೇಲಿ ಏನು ಅಷ್ಟು ರಶ್ ಇರಲ್ಲ ದೇವಸ್ಥಾನ ಅಂದ್ಕೊಂಡು ಹೋಗಿದ್ವಿ, ಆದರೆ ತುಂಬಾ ಜನ ಬಂದಿದ್ದರು. ಮತ್ತು ದೇವಸ್ಥಾನದಲ್ಲೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ದೇವರ ಅಲಂಕಾರನೂ ಅಷ್ಟೇ 2 ಕಣ್ಣು ಸಾಲದು ದೇವರ ಅಲಂಕಾರ ನೋಡೋಕ್ಕೆ. ಗೊತ್ತಾಯ್ತು ನೋಡಿದೆ.
ಸರಿ ಆಯಿತು ಅಂತ ಇಲ್ಲೇ ನಮ್ಮ ಮನೆ ಹತ್ರನೇ ಅದು ರಜತಗಿರಿ ಅಂತ ಹೊಸದಾಗಿ ಓಪನ್ ಆಗಿದೆ. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕುತ್ಕೊಳ್ಳೋಕ್ಕೆ ಸೀಟೇ ಇರಲಿಲ್ಲ. ನಿಂತ್ಕೊಂಡು ಕಾದು ಮತ್ತು ಸೀಟ್ ಎತ್ಕೊಂಡ್ವಿ. ಲಡ್ಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ತಿನ್ಸೋದು ಕಲ್ತಿದ್ದಾಳೆ. ಎಲ್ಲರಿಗೂ ತಿನ್ನಿ ಅಂತ ಹಿಂಸೆ ಕೊಡ್ತಾಳೆ. ಅವಳು ತಿಂದೇ ಇದ್ರೂ ಪರವಾಗಿಲ್ಲ, ಎಲ್ಲರಿಗೂ ತಿನ್ನಿಸ್ತಾಳೆ. ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಕುತ್ಕೊಳ್ಳೋಕೆ ಸೀಟೇ ಇರಲಿಲ್ಲ. ನಿಂತು ಕಾದು ಆಮೇಲೆ 2 ಸೀಟ್ ಸಿಕ್ತು. ಅಲ್ಲೂ ತುಂಬಾ ಜನ ಇದ್ದರು. ಪಾಪು ನೋಡಿ ಹೇಗೆ ತಿನ್ಸೋದು ಕಲಿಸಿದ್ದಾಳೆ. ಅವಳು ತಿಂದೇ ಇದ್ರೂ ಪರವಾಗಿಲ್ಲ, ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ. ನಮ್ಮ ನ್ಯೂ ಇಯರ್ ಚೆನ್ನಾಗಿತ್ತು. ನಿಮ್ಮ ನ್ಯೂ ಇಯರ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.